ನಮಸ್ತೆ. ವಧು ಸೀರಿಯಲ್ನ 57ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರಿಯಾಂಕಾ ದಿಶಾನ ಕೂಡ ಹಾಕ್ಬಿಟ್ಟು ಬಂದು ರೂಮ್ನಲ್ಲಿ ಮಾತಾಡ್ಕೊತಾ ಇರ್ತಾಳೆ. ವಧು ಮಾತು ಕೇಳ್ಕೊಂಡು ಈ ಹುಡುಗಿ ನನ್ನ ಹತ್ರ ಯಾಕೆ ಬಂದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಹೊಡೆದು ಬಡ್ದು ಏನ್ ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ಪರವಾಗಿಲ್ವೇ, ವಯಸ್ಸಲ್ಲಿ ಚಿಕ್ಕವಳಾದ್ರೂ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ರೂಮಲ್ಲೇ ಬಿದ್ದಿರ್ಲಿ ಅಂತ ರೂಮ್ನ ಲಾಕ್ ಮಾಡಿ ಇಟ್ಟಿದ್ದೀನಿ. ಸೇವ್ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ನಾನು ನೋಡೇ ಬಿಡ್ತೀನಿ. ಮಾತಾಡ್ಕೊಳ್ತಾ ಇರುವಾಗಲೇ ಬೆಲ್ ಆಗುತ್ತೆ. ಲೋಕಿ ಯಾರಂತ ಹೋಗಿ ನೋಡು. ಲೋಕಿ ಬಂದು ಡೋರ್ನ ಓಪನ್ ಮಾಡ್ತಾನೆ. ಅವಾಗ ಪೊಲೀಸ್ ಬಂದಿರ್ತಾರೆ. ಇಲ್ಲಿ ಪ್ರಿಯಾಂಕಾ ಅಂದರೆ ಯಾರು ಅಂತ ಪೊಲೀಸ್ ಲೋಕಿ ಹತ್ರ ಕೇಳ್ತಾರೆ. ಮನೆ ಸೊಸೆ ಅವ್ರ ಮನೆಯಲ್ಲಿದ್ದಾರಾ? ಹೌದು ಸರ್ ಇದ್ದಾರೆ. ಲೋಕಿ ಪೊಲೀಸ್ ಅವ್ರ ಹತ್ರ ಹೇಳ್ತಿದ್ದಂಗೆನೆ ಪೊಲೀಸ್ ಒಳಗಡೆ ಬರ್ತಾರೆ. ಪ್ರಿಯಾಂಕಾ ಅಂತ ಅಂದ್ಕೊಂಡು ಪ್ರಿಯಾಂಕಾ ಅಲ್ಲಿ ಕೂತಿರ್ತಾಳೆ. ಇನ್ಸ್ಪೆಕ್ಟರ್, ಚೈಲ್ಡ್ ಹರಾಸ್ಮೆಂಟು, ಚಿಕ್ಕ ಹುಡುಗಿನ ಕಿಡ್ನಾಪ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ. ಪ್ರಿಯಾಂಕಾ ಗಾಬರಿಯಿಂದ ಎದ್ದು ನಿಂತ್ಕೊಂತಾಳೆ. ಪೊಲೀಸ್ ಅದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಪ್ರಿಯಾಂಕಾ, ಯಾವ ಚೈಲ್ಡು, ಯಾವ ಹರಾಸ್ಮೆಂಟು, ಏನು ಮಾತಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಚೈಲ್ಡ್ ಹರಾಸ್ಮೆಂಟ್ ಕಂಪ್ಲೇಂಟ್ ನನ್ನ ಮೇಲಾ? ನೋ, ಐ ಥಿಂಕ್ ನೀವು ಬೇರೆಯವ್ರನ್ನ ಅರೆಸ್ಟ್ ಮಾಡೋಕೆ ಹೋಗಿ ನನ್ನ ಹತ್ರ ಬಂದಿದ್ದೀರಾ ಅಂತ ಅನಿಸುತ್ತೆ. ಅದಕ್ಕೂ ಒಂದ್ಸಲ ಕಂಪ್ಲೇಂಟ್ನ ರೀಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಕಂಪ್ಲೇಂಟ್ ಕಾಪಿ ಇದೆ. ಕನ್ಫರ್ಮ್ ಮಾಡಿಕೊಂಡೆ ನಾನು ಇಲ್ಲಿಗೆ ಬಂದಿರೋದು. ಬಚ್ಚಿಟ್ಟಿರೋ ಹುಡುಗಿನ ಕರೆಸಿ. ಯಾವ ಹುಡುಗಿನೂ ಬಂದಿಲ್ಲ, ಇಲ್ಲಿ ಯಾವ ಹುಡುಗಿನೂ ಇಲ್ಲ ಅಲ್ವಾ ಲೋಕಿ? ಆಗಲೇ ಒಂದು ಹುಡುಗಿ ಬಂತು, ಹಾಗೆ ಹೋಗ್ಬಿಡ್ತು ಅಲ್ವಾ ಮೇಡಮ್ ಅಂತ ಪ್ರಿಯಾಂಕಾ ಕಡೆ ತಲೆ ಮಾಡ್ತಾನೆ. ಪ್ರಿಯಾಂಕಾ ಸಿಟ್ಟಿಂದ ಕಡೆ ನೋಡ್ತಾಳೆ. ಅದಕ್ಕೆ ಲೋಕಿ, ಹೌದೌದು ಅದು ಕೆಲಸದವ್ರ ಹುಡುಗಿ, ಆ ಹುಡುಗಿ ಅಲ್ಲ ಸರ್ ಅಂತ ಹೇಳ್ತಾನೆ. ಪೊಲೀಸ್, ಓಕೆ ಆಯಿತು, ಆ ಹುಡುಗಿನೇ ಕರೆಸಿ ನೋಡೋಣ ಅಂತ ಹೇಳ್ತಾರೆ. ಹುಡುಗಿ ಇಲ್ಲ ಸರ್, ಅವರಮ್ಮ ಅವಾಗಲೇ ಬಂದು ಕರ್ಕೊಂಡು ಹೋಗ್ಬಿಟ್ರು ಅಂತ ಮತ್ತೆ ಅಲ್ವಾ ಮೇಡಮ್ ಅಂತ ಪ್ರಿಯಾಂಕಾ ಕಡೆ ನೋಡ್ತಾನೆ. ಪೊಲೀಸ್, ನೋಡಿ ಮೇಡಮ್, ನೀವು ಹುಡುಗಿನ ಕರೆಸ್ತೀರೋ ಅಥವಾ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಕೇಳೋ ಅಂತ ಕೇಳ್ತಾನೆ. ಅದಕ್ಕೆ ವಾಟ್ ದ ಹೆಲ್ ಆರ್ ಯು ಅಂತ ಪೊಲೀಸ್ ಅವ್ರ ಹತ್ರ ಕ್ವಶನ್ ಮಾಡ್ತಾಳೆ. ಯಾರು ಅಂತ ಅಂದ್ಕೊಂಡಿದ್ದೀರಾ ನೀವು? ಪೊಲೀಸ್, ನೀವು ಯಾರೇ ಆಗಿರಿ, ಆದರೆ ನೀವು ಆರೋಪಿ ಸ್ಥಾನದಲ್ಲಿ ಇದ್ದೀರಾ. ಇವಾಗ ಕರೆಸಿದ್ರೆ ಅವಳನ್ನೇ ಕೇಳ್ತೀವಿ ಏನಾಯ್ತು ಅಂತ. ಆವಾಗ ನಿಮ್ಗೇನು ತೊಂದರೆ ಆಗಲ್ಲ. ಕರ್ಸೋಕೆ ಇಲ್ಲಿ ಯಾವ ಹುಡುಗಿನೂ ಇಲ್ಲ ಇನ್ಸ್ಪೆಕ್ಟರ್. ಮೇಲಿಂದ ದಿಶಾ, ಅಮ್ಮ ಕಾಪಾಡಿ, ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ ಪ್ಲೀಸ್ ಅಂತ ಕೂಕೊಂತಾಳೆ. ಆ ಕಡೆ ಹೋಗುತ್ತೆ. ಪೊಲೀಸ್, ಇದಕ್ಕೇನು ಹೇಳ್ತೀರಾ ಮೇಡಮ್? ರೂಮಲ್ಲಿ ಆ ಹುಡುಗಿ ವಾಯ್ಸ್ ಕೇಳ್ತಾ ಇರೋ ಹೋಗಿದೆ, ಕರ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಲೇಡಿ ಪೊಲೀಸ್ಗೆ ಹೇಳ್ತಾರೆ. ಬರ್ತಾ ಇರೋ ಸೌಂಡ್ನ ಕೇಳಿಸ್ಕೊಂಡು ದಿಶಾ, ಯಾರೋ ಬಂದರು ಅಂತ ಅನಿಸುತ್ತೆ, ಇವಾಗಿದೆ ನನ್ನ ಆ್ಯಕ್ಟಿಂಗ್ ಅಂತ ಹೇಳ್ಕೊಂಡು ಮೇಲೆ ಬಿದ್ದು ಕಾಪಾಡಿ ಅಂತ ಒದ್ದಾಡ್ತಾ ಇರ್ತಾಳೆ. ಅಲ್ಲೇ ಆ ಲೇಡಿ ಪೊಲೀಸ್ ಬಂದು, ಅಯ್ಯೋ ಪುಟ ಏನಾಯ್ತು ಪುಟ ಅಂತ ಕೇಳ್ತಾಳೆ. ಅದಕ್ಕೆ ದಿಶಾ, ಅಯ್ಯೋ ನನ್ನನ್ನು ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ, ಓಕೆ ಬಾ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕರ್ಕೊಂಡು ಬರ್ತಾಳೆ. ಪುಟ, ನಿನ್ನ ಹೆಸರು? ದಿಶಾ. ನಿನ್ನ ಕಿಡ್ನಾಪ್ ಮಾಡಿದ್ದು? ಪ್ರಿಯಾಂಕಾ ಮ್ಯಾಮ್ ಅಂತ ಪ್ರಿಯಾಂಕಾ ಕಡೆ ಕೈ ಮಾಡಿ ತೋರಿಸ್ತಾಳೆ. ಏನು ಹೇಳ್ತೀರಾ ಮೇಡಮ್? ನೋ ಇನ್ಸ್ಪೆಕ್ಟರ್, ಇವಳನ್ನ ಕಿಡ್ನಾಪ್ ಮಾಡಲಿ, ಅದರಿಂದ ನನಗೇನು ಲಾಭ ಇದೆ? ಅಷ್ಟದ ಬಗ್ಗೆ ನನಗೇನು ಗೊತ್ತು ಮೇಡಮ್? ಇನ್ಸ್ಪೆಕ್ಟರ್, ಲಿಸನ್ ಟು ಮೀ, ನಾನು ಯಾವ ಕಿಡ್ನಾಪು ಮಾಡಿಲ್ಲ. ಇವಳಾಗೆ ಹುಡ್ಕೊಂಡು ಬಂದಿದ್ದು ನನ್ನನ್ನು, ಅದೇನೋ ಸ್ಕೂಲ್ ಪ್ರಾಜೆಕ್ಟ್ ಇದು ಅಂತ. ಲೋಕಿ ಮಾತಾಡೋ. ಸರ್, ನಾನೇ ಇವಳಿಗೆ ಜ್ಯೂಸ್ ಕೊಟ್ಟಿದ್ದು ಸರ್. ಆ ಜ್ಯೂಸ್ ಕೊಡಿದೆ, ಅದಾದಮೇಲೆ ತಲೆ ಸುತ್ತ ಬಿದ್ದೋದೆ. ಬಿಟ್ಟು ನೋಡಿದ್ರೆ ಯಾವುದೋ ರೂಮಲ್ಲಿ ನನ್ನ ಕೂಡಾಕಿದ್ರು. ದಿಶಾ ಹೇಳ್ತಾಳೆ. ಅದಕ್ಕೆ ಪ್ರಿಯಾಂಕಾ ಕೋಪದಿಂದ, ಚೋಟುದ್ದ ಇದೆಯಾ, ಎಷ್ಟೇ ಸುಳ್ಳು ಹೇಳ್ತೀಯಾ ಅಂತ ಅಂದ್ಬಿಟ್ಟು ದಿಶಾ ಮೇಲೆ ಕೈ ಎತ್ಕೊಂಡು ಹೋಗ್ತಾಳೆ. ಇನ್ಸ್ಪೆಕ್ಟರ್, ನನ್ನ ಮುಂದೆನೇ ಹುಡುಗಿ ಮೇಲೆ ಕೈ ಎತ್ತೋಕೆ ನೋಡ್ತಾ ಇದ್ದೀರಾ, ನೀವು ಹರಾಸ್ಮೆಂಟ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇನ್ಸ್ಪೆಕ್ಟರ್, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು, ಇವಳ ಹಿಂದೆ ಯಾರೋ ಇದ್ದಾರೆ, ಅದು ಯಾರು ಅಂತ ಕಂಡು ಹಿಡೀರಿ. ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಮೇಲೆ, ಹುಡುಗಿ ಸಿಕ್ಕಿರೋದು ಕೂಡ ಇಲ್ಲ ಮೇಡಮ್ನಲ್ಲೇ, ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ತಿಳ್ಕೋಬಹುದಾ ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರ ಹತ್ರ ಪ್ರಿಯಾಂಕಾ ಕೇಳ್ತಾಳೆ. ಇಲ್ಲಿ ಡೋರ್ ಕಡೆಯಿಂದ ನಾನೇ ಅಂತ ಸದ್ದು ಬರುತ್ತೆ. ಯಾರು ಅಂತ ನೋಡಿದ್ರೆ ಅದು ವಧು ಆಗಿರ್ತಾಳೆ. ಭೂಮಿ ಸಚಿನ್ಗೆ ಬೈತಾ ಇರ್ತಾಳೆ, ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಬಿಟ್ಟು ಕಂಪ್ನಿ ಓಪನ್ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ಬೋದು. ಏಯ್, ಒಳ್ಳೆ ವಂಡರ್ಫುಲ್ ಐಡಿಯಾ, ನೀನು ಅದಕ್ಕೆ ಸೇರ್ಕೊಬಿಡು ಭೂಮಿ, ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಲ್ಲ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಇದೆ, ನೀನು ಆ್ಯಕ್ಟ್ ಮಾಡೋದು ಜನ ನಂಬಲ್ಲ. ಸರಿ ಮಾಡಿಕೊಂಡೆ ಅಂತ ಇಟ್ಕೋ, ಟಾಪ್ ಮ್ಯಾಚ್
ನಾನು ನಂಬೋ ಥರ ಆ್ಯಕ್ಟ್ ಮಾಡಬೇಕಲ್ವ ಭೂಮಿ, ಆಗಲೇ ಬೆಲೆ ಸಿಗೋದು. ಏನಂತೀಯಾ? ಭೂಮಿ, ಮುಂಬೈಯಲ್ಲಿದ್ದೀನಿ ಅಂತ ಸುಳ್ಳು ಹೇಳಿ ಇಲ್ಲೇ ಕೆಂಗೇರಿ ಮೋರಿ ಥರ ಬಿದ್ದಿದ್ದೀರಲ್ಲ, ಯಾಕೆ? ತಪ್ಪನ್ನ ಒಪ್ಕೊಳ್ದೆ ಸುಳ್ಳನ್ನ ಸತ್ತಿ ತಲೆ ಮೇಲೆ ಹೊಡೆದಾಗ ಹೇಳಿದ್ರಲ್ಲ, ಅದು ಯಾಕೆ? ಇಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಬಾಯ್ ಮಾಡಿ ಅಲ್ಲೋಗಿ ನಿನ್ನ ಬಾಯ್ ಫ್ರೆಂಡ್ಗೆ ಹಾಯ್ ಮಾಡಿ ಬನ್ನು ಗುಲ್ಕೊಂಡು ತಿಂತಾ ಇದೆಯಲ್ಲ, ಅದು ಯಾಕೆ? ಹಿಂಡಿರೋ ಸತ್ಯನ ಸುಳ್ಳು ಅಂತ ಎಲ್ರಿಗೂ ನಂಬಿಸಿದ್ಯಲ್ಲ, ಅದು ಯಾಕೆ? ಬಟ್ಟೆ ಚೇಂಜ್ ಮಾಡೋ ಥರ ನಾನೇನು ಬಾಯ್ ಫ್ರೆಂಡ್ನ ಚೇಂಜ್ ಮಾಡ್ತಾ ಇಲ್ಲ. ಅವನ್ನ ನಾನು ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ ಅಂದಾಗ ಮನೆಗೂ ಹೇಳ್ತೀನಿ. ಅದ್ರ ಜೊತೆ ನಾನು ಕಾಲೇಜ್ಗೂ ಹೋಗ್ತಾ ಇದ್ದೀನಿ ಅಂದಾಗ ಅವನ ಜೊತೆ ಇರ್ತೀನಿ. ಆದರೆ ನಿಮ್ದೇನು ಸೇಮ್ ಕತೆನೇ. ನಾನು ನಿಮ್ಮ ಅಕ್ಕ ಸಹನ ಒಬ್ಳನ್ನೇ ಮದುವೆ ಆಗಿರೋದು, ಒಬ್ಬೊಬ್ರನ್ನ ಮದುವೆ ಆಗಿಲ್ಲ. ಕೆಲ್ಸದ ಕಮಿಟ್ಮೆಂಟು ಅಂತ ಬೆಂಗಳೂರಲ್ಲೇ ಉಳ್ಕೊಂಡಿದ್ದೆ. ಅದನ್ನೇ ದೊಡ್ಡ ಸೀನ್ ಮಾಡಿ ಮನೆಯವ್ರಿಗೆಲ್ಲ ಎಲ್ಲ. ಈಗ ನಿನ್ನ ಕತೆ ಏನಾಯ್ತು ಇವಾಗ ತಿಳ್ಕೊ ಭೂಮಿ. ಇಲ್ಲಿರೋದನ್ನೇ ನೀನು ಎಲ್ಲರಿಗೂ ಇವಾಗಲೇ ಹೇಳಿದ್ರು ಯಾರೂ ನಂಬಲ್ಲ. ನಾನು ನಿನ್ನ ಬಗ್ಗೆ ಹುಟ್ಟಿಸ್ಕೊಂಡು ಸುಳ್ಳು ಹೇಳಿದ್ರು ಎಲ್ಲರೂ ನಂಬ್ತಾರೆ. ನನಗೂ ನಿನಗೂ ಇರೋ ಡಿಫ್ರೆನ್ಸು, ಟೈಮಲ್ಲಿ ಓದ್ಕೊಂಡು ನಿಮ್ಮ ಹುಡುಗನ ಕೈ ಹಿಡ್ಕೊಂಡು ಬನ್ನು ಗುಲ್ಕೊಂಡು ತಿನ್ಕೊಂಡಿದ್ರೆ ಸರಿ, ಬಿಟ್ಟು ನನ್ನ ಸಹವಾಸಕ್ಕೆ ಬಂದ್ಯೋ ಕಾಡ್ಗೆ ಹಚ್ಕೊಳ್ಳೋ ಕಣ್ಣಲ್ಲಿ ಕಣ್ಣೀರಿರುತ್ತೆ, ಮಾಡ್ಕೊಳ್ಳೋ ಮುಖ ಬಾಡೋಗಿರುತ್ತೆ, ಹಚ್ಕೊಳ್ಳೋ ತುಟಿ ಒಣಗೋಗಿರುತ್ತೆ. ಇನ್ನು ನನ್ನ ವಿಷಯಕ್ಕೆ ಬಂದ್ಯೋ ಅಷ್ಟೇ, ಹುಷಾರಾಗಿರು. ಅಯ್ಯೋ ಸಹನಾ, ಅಯ್ಯೋ ಸಹನಾ ಅಂತ ಸಚಿನ್ ಅಲ್ಲಿಂದ ಹೊರಡ್ತಾನೆ. ಭೂಮಿ ಅಳ್ತಾ ಇರ್ತಾಳೆ. ಅವರು ದೇವ್ಕಿ ಕಾಫಿ ಕೊಡುವಂಥ ರೂಮಿಂದ ಬರ್ತಾರೆ. ಇಲ್ಲಿ ಸಾರ್ಥಕ್ ಅಲ್ಲಿಗೆ ಬರ್ತಾನೆ. ಅಯ್ಯೋ ನೀವಾ, ಕೂತ್ಕೊಳ್ಳಿ ಅಂತ ಶಂಕರ್ ಅವರು ಸಾರ್ಥಕ್ ಅವ್ರಿಗೆ ಹೇಳ್ತಾರೆ. ಸಾರ್ಥಕ್, ವಧು ಅವ್ರಿಲ್ವಾ, ಸ್ವಲ್ಪ ಮಾತಾಡಬೇಕಿತ್ತು. ಆಫೀಸ್ಗೆ ಹೋಗಿದ್ದಾಳೆ, ಫೋನ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ಸೊ ಮನೇಲೇ ಇರ್ಬೋದೇನೋ ಅಂತ ಮನೆಗೆ ಬಂದೆ. ಪರವಾಗಿಲ್ಲ, ನಿಂತೇ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಅವಳು ಬೇಗ ಬರ್ತೀನಿ ಮನೆಗೆ ಅಂತ ಹೇಳಿದ್ಲು. ಅರ್ಥ ಕೂತ್ಕೊತಾನೆ. ಅದಕ್ಕೆ ಶಂಕರ್ ಅವರು ದೇವ್ಕಿ ಕಾಫಿ ಅಂತ ಹೇಳ್ತಾರೆ. ಮತ್ತು ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಶ್ರೀಮತಿ ಅವರು? ಹಾಂ. ಒಂಥರ ಇದ್ದೀರಾ? ಏನಿಲ್ಲ, ಸ್ವಲ್ಪ ಬಿಸಿಲಲ್ವಾ ಅದಕ್ಕೆ. ಹಾಂ ಓಕೆ, ಫ್ಯಾನ್ ಹಾಕ್ತೀನಿ ಇರಿ. ದೇವ್ಕಿ ಅವರು ಕಾಫಿನ ತಂದು ಕೊಡ್ತಾರೆ ಸಾರ್ಥಕ್ಕೆ. ಶಂಕರ್ ಅವ್ರಿಗೆ ಕಾಲ್ ಬರುತ್ತೆ. ಹಾಂ ಜಗದೀಶ ಹೇಳು, ಅದು ಗಡಿಬಿಡಿನಲ್ಲಿ ಮದುವೆ ಫಿಕ್ಸ್ ಆಯಿತು, ನಿನಗೆ ಎಂಗೇಜ್ಮೆಂಟ್ಗೆ ಹೇಳೋಣ ಅಂದ್ಕೊಂಡಿದ್ದೆ. ಹುಡುಗ ಅಪರಂಜಿ ಮನೆಗೆ ಗೆಸ್ಟ್ ಬಂದಿದ್ದಾರೆ, ಆಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ. ನನ್ನ ಫ್ರೆಂಡು ಜಗದೀಶ ಯಾವಾಗಲೂ ವಧು ಬಗ್ಗೆ ವಿಚಾರಿಸ್ತಾ ಇದ್ದ, ಯಾರೋ ಮದುವೆ ವಿಷಯ ಹೇಳಿದ್ರು ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ದ. ಸಾರ್ಥಕ್ ಓಕೆ ಸರ್, ನಾನು ಇನ್ನು ಹೊರಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಇಷ್ಟು ದೂರ ಬಂದು ಹಾಗೆ ಹೊರಟ್ಬಿಡ್ತೀರಾ, ಇನ್ನೇನು ವಧು ಬರ್ತಾಳೆ ಕೂತ್ಕೊಳ್ಳಿ. ಅಲ್ಲ, ವಧು ಅವರು ಎಷ್ಟೊತ್ತಾಗುತ್ತೋ ಬರೋದು. ಇಲ್ಲ, ಬೇಗ ಬರ್ತೀನಿ ಅಂತ ಹೇಳಿದ್ದಾಳೆ, ಬಂದುಬಿಡ್ತಾಳೆ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಸಾರ್ಥಕ್ ಕೂತ್ಕೊತಾರೆ. ವಧು ಬಂದು ಪ್ರಿಯಾಂಕಾ ಹತ್ರ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು, ಏನಿವಾಗ ಹುಡುಗಿನ ನಾನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳೋದಕ್ಕೆ ಏನಿದೆ ಪ್ರೂಫ್ ನಿನ್ನ ಹತ್ರ? ಆಲ್ರೆಡಿ ಪೊಲೀಸ್ಗೆ ಕೊಟ್ಟಾಗಿದೆ, ಅದನ್ನು ನಿಮ್ಮ ಹತ್ರ ತೋರಿಸೋ ಅವಶ್ಯಕತೆ ಇಲ್ಲ. ಇಬ್ಬರು ಸೇರಿಕೊಂಡು ನನ್ನ ಯಾಮರ್ಸಕ್ಕೆ ನೋಡ್ತಾ ಇದ್ದೀರಾ. ಅದರಲ್ಲಿ ಏನಾದರೂ ನೀವು ಸಾಕ್ತೀರಾ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ನೀವು ಇರೋದೆಲ್ಲ ಹೈ ಕ್ಲಾಸು, ಆದರೆ ಮಾಡೋದೆಲ್ಲ ಲೋಕಲ್ ಕೆಲಸ ಅಂತ ಕೆಟ್ಟ ಬುದ್ಧಿ ನನಗಿಲ್ಲ. ಇನ್ಸ್ಪೆಕ್ಟರ್, ತಂಗಿನ ಕಿಡ್ನಾಪ್ ಮಾಡಿರೋ ಇವ್ರನ್ನ ಈಗಲೇ ಅರೆಸ್ಟ್ ಮಾಡೋಕೆ ಅಂತ ಲೇಡಿ ಪೊಲೀಸ್ ಬಂದು ಪ್ರಿಯಾಂಕಾ ಕೈನ ಹಿಡ್ಕೊತಾರೆ. ಅಷ್ಟರೊಳಗಡೆ ದಿಶಾ 1 ನಿಮಿಷ ಅಂತ ಹೇಳ್ತಾಳೆ. ಅಷ್ಟು ಆಗದೆ ಇರೋ ಥರ ನಾನು ನಿಮ್ಗೊಂದು ಆಪ್ಷನ್ ಕೊಡ್ತೀನಿ. ನಮ್ಮ ವಧುಗೆ ಸಾರಿ ಕೇಳಿ, ನೀವು ಅರೆಸ್ಟ್ ಆಗೋದನ್ನು ನಾನು ತಪ್ಪಿಸ್ತೀನಿ. ಇದು ನಿಮ್ಮ ಮೇಲೆ ಕೊಟ್ಟಿರೋ ಕೇಸ್ನ ವಾಪಸ್ ತೊಗೊಳಕ್ಕೆ ನಾನು ಹೇಳ್ತೀನಿ. ನಾನು ಸಾರಿ ಕೇಳಬೇಕಾ ವಧು ಹತ್ರ? ಯಾಕೆ ಅಂತ ತಪ್ಪು ನಾನೇನು ಮಾಡಿದ್ದೀನಿ? ಹೋದರೆ ಚಾಮುಂಡಿ ಬೆಟ್ಟದಷ್ಟು ಲೀಸ್ಟ್ ಇದೆ. ಬೇಡ ಮೇಡಮ್, ಇವಾಗ ಕೇಳ್ತೀರೋ ಅರೆಸ್ಟ್ ಆಗ್ತೀರೋ? ನಿಮ್ಮದು ಆಪ್ಷನ್, ನಮ್ಮದು. ಅದೇ ಕಾರಣಕ್ಕೂ ಸಾರಿ ಕೇಳಲ್ಲ. ಆ್ಯಂಡ್ ವಧು, ಯು ಫಾರ್ಗೆಟ್ ದ್ಯಾಟ್ ಯು ಆರ್ ಎ ಲಾಯರ್. ಒಬ್ಬ ಲಾಯರ್ ಇದ್ದಾನೆ ವಧು, ಆ್ಯಂಡ್ ಅವನು ನಿನ್ನ ಫಿಯಾನ್ಸಿ. ಇಲ್ಲಿಂದ ನೀನು ಅರೆಸ್ಟ್ ಮಾಡಿಸಿ ಕರ್ಕೊಂಡು ಹೋದರೆ ನನ್ನನ್ನು ಅವನು ಅಲ್ಲಿಂದ ಇಮ್ಮಿಡಿಯೇಟಾಗಿ ಕರ್ಕೊಂಡು ಬರ್ತಾನೆ. ಬಿಡಿಸ್ಕೊಂಡು ಬಂದರೂ ಕೂಡ ನೀವು ಅರೆಸ್ಟ್ ಆದಂಗೆ ಲೆಕ್ಕ ಅಲ್ವಾ ಮೇಡಮ್? ಇದು ನಾನ್ ಬೇಲೆಬಲ್ ಕೇಸ್. ಇದು ನಾವು ಅರೆಸ್ಟ್ ಮಾಡ್ತೀವಿ, ಬಿಡಿಸ್ಕೊಂಡು ಬರೋದು ಅಷ್ಟು ಈಸಿ ಅಲ್ಲ ಅಂತ ಪೊಲೀಸ್ ಪ್ರಿಯಾಂಕಾಗೆ ಹೇಳ್ತಾರೆ. ಓಕೆ, ಅದನ್ನು ಕೇಳಿಸ್ಕೊಂಡು ಪ್ರಿಯಾಂಕಾಗೆ, ಮೇಡಮ್ ಇವರು ಹೇಳೋದನ್ನು ಕೇಳ್ತಾ ಇದ್ದರೆ ಏನೋ ನಿಮಗೆ ತೊಂದರೆ ಆಗುತ್ತೆ ಅಂತ ಕಾಣಿಸುತ್ತೆ ಮೇಡಮ್.
ನೀವಿವಾಗ ಅರೆಸ್ಟ್ ಆದರೆ ನಾಳೆ ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ ಮೇಡಮ್. ನಿಮಗೆ ಈ ಮನೆಯಲ್ಲಿ 3 ಕಾಸಿನ ಮರ್ಯಾದೆ ಕೊಡಲ್ಲ ಮೇಡಮ್. ಸಾರಿ ತಾನೇ, ಒಂದ್ಸಲ ಅಲ್ವಾ ಮೇಡಮ್, ಕೇಳ್ಬಿಡಿ ಮೇಡಮ್, ಏನೂ ಆಗಲ್ಲ ಮೇಡಮ್. ಲೋಕಿ ಪ್ರಿಯಾಂಕಾಗೆ ಹೇಳ್ತಾನೆ. ಪೊಲೀಸ್ ಹತ್ರ ಯಾವುದಕ್ಕೂ ಇವ್ರನ್ನ ಅರೆಸ್ಟ್ ಮಾಡೋದೇ ಒಳ್ಳೇದು ಸರ್. ಪೊಲೀಸ್ ಮೇಡಮ್ ಹೇಳಿ ಮೇಡಮ್, ನೀವು ಅರೆಸ್ಟ್ ಆಗ್ತೀರಾ, ಸಾರಿ ಕೇಳ್ತೀರಾ? ಸಾರಿ ಕೇಳ್ತೀನಿ. ದಿಶಾ ಕೇಳಿ ಮತ್ತೆ. ಮುಖನ ಈ ಕಡೆ ತಿರುಗಿಸ್ಕೊಂಡು ಸಾರಿ ಅಂತ ಕೇಳ್ತೀನಿ. ದಿಶಾ ಸಾರಿ, ನಮಗೆ ಓಕೆ ಆಗಿಲ್ಲ. ಹೇಳಿದ್ರಲ್ಲ ಮತ್ತಿನ್ನೇನು? ದಿಶಾ ಲೋಕಿಗೆ ಕೆಲಸ ಮಾಡೋದು, ಅಲ್ಲಿ ಉಪ್ಪು ಖಾರ ಇಲ್ಲ ಅಂದರೆ ನೀವು ಮಾಡೋ ಅಡುಗೆನ ತಿನ್ನೋಕ್ಕಾಗುತ್ತಾ ಅಲ್ವಾ? ಇದು ಹಾಗೇನೆ. ತಿಂದಿಸ್ಕೊಂಡು ಸಾರಿ ಕೇಳಿದ್ರೆ ಒಪ್ಕೊಳ್ಳೋಕ್ಕಾಗುತ್ತಾ? ಮುಖ ನೋಡಿಕೊಂಡು ಕೈ ಮುಗಿದು ಸಾರಿ ಕೇಳಿದ್ರೆ ಒಪ್ಕೊತೀವಿ. ಆಗಲ್ಲ. ದಿಶಾ ಸರಿ ಮೇಡಮ್, ಕರ್ಕೊಂಡು ಹೋಗಿ. ಬನ್ನಿ ಮೇಡಮ್. ಅಯ್ಯೋ ಇರಿ ಮೇಡಮ್ ಅಂತ ಲೋಕಿ ಪ್ರಿಯಾಂಕಾ ಹತ್ರ ಬರ್ತಾನೆ. ಒಂದ್ಸಲ ಕೈ ಎತ್ತಿ ಮುಗಿದ್ರೆ ಏನೂ ಆಗಲ್ಲ ಮೇಡಮ್. ಇರೋ ದೇವ್ರಿಗೆ ಕೈ ಮುಗ್ದು ಅಡ್ಬಿದ್ದೆ ಅಂತ ಅಂದ್ಕೊಳ್ಳಿ, ಏನು ಕಳ್ಕೊತೀರಾ? ಇವಾಗ ನೀವೆಲ್ಲರೂ ಮುಂದೆ ಸಾರಿ ಕೇಳಿದ್ರೆ ಅವಮಾನ ಆಗ್ಬೋದು ನಿಜ. ನೀವು ಅರೆಸ್ಟ್ ಆದರೆ ಎಲ್ಲರೂ ಮುಂದೆನೂ ಮರ್ಯಾದೆ ಹೋಗುತ್ತೆ. ಯೋಚನೆ ಮಾಡಿ ಮೇಡಮ್. ಸಾರಿ ಕೇಳಿ ಮೇಡಮ್, ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇರೋದು. ಸರಿ ಅಂತ ಪ್ರಿಯಾಂಕಾ ಮನಸ್ಸಲ್ಲೇ ಅಂದ್ಕೊಂಡು ವಧು ಮುಂದೆ ಬಂದು ನಿಂತ್ಕೊತಾಳೆ. ತುಂಬ ಹೊತ್ತು ಯೋಚನೆ ಮಾಡಿ ವಧುಗೆ ಕೈ ಜೋಡಿಸಿ ಸಾರಿ ಅಂತ ಸಾರಿ ಕೇಳ್ತಾಳೆ. ಅದಕ್ಕೆ ವಧು ಮುಗುಳು ನಗ್ತಾಳೆ. ದಿಶಾ ಅದಕ್ಕೆ ಖುಷಿಯಿಂದ ಕ್ಲಾಪ್ಸ್ ಹಾಕ್ತಾಳೆ. ದಿಶಾ ಹತ್ರ ಏನಮ್ಮ ಪುಟ್ಟ, ಅವರು ನಿನ್ನ ಇಷ್ಟದ ಪ್ರಕಾರ ಸಾರಿ ಕೇಳಿದ್ರ, ಇವಾಗೇನು ಅವ್ರನ್ನ ಬಿಡೋದಾ? ದಿಶಾ ಹೋಗ್ಲಿ ಬಿಡಿ ಪಾಪ, ಏನೋ ಬದುಕೊಳ್ಳಿ. ಅದು ಇನ್ಸ್ಪೆಕ್ಟರ್ಗೆ ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಅಂತ ಹೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಓಕೆ ಮೇಡಮ್, ನಾವಿನ್ನ ಹೊರಡ್ತೀವಿ. ಸ್ಟೇಷನ್ಗೆ ಬಂದು ನೀವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ. ಖಂಡಿತ ಬರ್ತೀನಿ. ಓಕೆ ಮೇಡಮ್, ನಾವಿನ್ನ ಬರ್ತೀವಿ ಹೇಳಿ ಪೊಲೀಸ್ ಅಲ್ಲಿಂದ ಹೊರಡ್ತಾರೆ. ಪೊಲೀಸ್ ಹೋದ್ಮೇಲೆ ಗತ್ತಿಂದ ಬಂದು ಸೋಫಾ ಮೇಲೆ ಕುತ್ಕೊಂಡು, ಒಬ್ಬಳೆ ಬುದ್ಧಿವಂತೆ ಅಲ್ಲ, ಬೇರೆಯವ್ರಿಗೂ ಬುದ್ಧಿ ಉಪಯೋಗಿಸೋಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಏನು ನಿನ್ನ ಮಾತಿನ ಅರ್ಥ? ನೀವು ನನಗೆ ಅವಮಾನ ಮಾಡಿದ್ರಿ. ನಾನು ನಿಮಗೆ ಗೊತ್ತಿಲ್ಲದೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಡ್ರಾಮಾ ಮಾಡಿದೆ. ಹೇಗಿತ್ತು? ವಾಟ್ ಯು ಮೀನ್ ವಾಟ್ ಐ ಸ್ಯಾಡ್? ಹೇಳಿದ್ದನ್ನೇ ಎಷ್ಟು ಸಲ ಹೇಳಿ? ದಿಶಾನ ಇಲ್ಲಿಗೆ ಕಳಿಸಿ ಪೊಲೀಸ್ನ ಇಲ್ಲಿಗೆ ಅರೆಸ್ಟ್ ಮಾಡಿಸೋಕೆ ಕರ್ಕೊಂಡು ಬಂದಿದ್ದು ನಾಟಕನೇ. ಪೊಲೀಸು ಒರಿಜಿನಲ್ ಅಂದ್ಕೊಂಡ್ಯಾ? ನೋ 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 ಡ್ಯೂಪ್ಲಿಕೇಟ್. ಪ್ರಿಯಾಂಕಾ, ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದು ನಾನಲ್ಲ, ದಿಶಾ. ಏನೇ ಕ್ರೆಡಿಟ್ ಕೊಡಬೇಕು ಅಂದರೂ ನನಗಲ್ಲ, ನನ್ನ ತಂಗಿ ದಿಶಾ ಪುಟ್ಟ ಕೊಡಬೇಕು. ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಇವತ್ತು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಮಾರಲ್ ಆಫ್ ದ ಸ್ಟೋರಿ ಈಸ್, ಅಂತ ಅಮಾಯಕರಿಗೆ ಅವಮಾನ ಮಾಡಬಾರ್ದು. ಮಾಡಿದ್ರೆ ಪರಿಣಾಮ ಕೆಟ್ಟದಾಗಿರುತ್ತೆ. ಅದನ್ನು ಕರ್ಮ ರಿಟರ್ನ್ಸ್ ಅಂತಾರೆ. ಅರ್ಥ ಮಾಡಿರೋ ಪಾಪನ ಅಳ್ತಾ ಅನುಭವಿಸ್ಲೇಬೇಕು. ಅದರ್ ಆಪ್ಷನ್ ಹೇಳಿ ವಧು ಪ್ರಿಯಾಂಕಾ ಹತ್ರ ಬಂದು ನಿಂತ್ಕೊಂಡು, ನಾನು ಹೇಳಿದ್ದು ನೆನಪಿದೆ ಅಲ್ವಾ? ನಾ ಹೇಳಿದ್ದು ಮರೆತರು ಅಕಸ್ಮಾತ್ ದಿಶಾ ನನ್ನ ಜೊತೆ ಇದ್ದಾಳೆ, ಅದನ್ನು ನೆನ್ಪು ಮಾಡೋಕ್ಕೆ ಅನ್ನೋದನ್ನು ಮರಿಬೇಡಿ. ಅದನ್ನು ಮರೆತು ನನ್ನ ಮಾತನ್ನು ಧಿಕ್ಕರಿಸಿ ಇನ್ನೇನೋ ಮಾಡೋಕ್ಕೆ ಹೋದರೆ ನನಗೆ ಹೀಗಾಗೋಯ್ತಲ್ಲ ಅಂತ ದಿ ಬೆಸ್ಟ್ ಎಕ್ಸಾಂಪಲ್ ಆಗಿ ಉಳಿತೀರ. ಡೋಂಟ್ ಪ್ಲೇ ವಿತ್ ಮೀ, ಬಿ ವೆರಿ ಕೇರ್ಫುಲ್ ಅಂತ ವಧು ಪ್ರಿಯಾಂಕಾಗೆ ವಾರ್ನ್ ಮಾಡಿ ದಿಶಾನ ಕರ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಸಾರ್ಥಕ್ ಜೊತೆ ವಧು ಮನೆಯವರೆಲ್ಲರೂ ಖುಷಿಯಾಗಿ ಮಾತಾಡ್ತಾ ಕೂತಿರ್ತಾರೆ. ಅಷ್ಟರೊಳಗಡೆ ವಧು ಬಾಗ್ಲ ಹತ್ರ ಬರ್ತಾಳೆ. ಅದಕ್ಕೆ ಶಂಕರ್ ಅವರು, ವಧು ಅಲ್ಲೇ ಯಾಕೆ ನಿಂತ್ಕೊಂಡೆ, ಒಳಗಡೆ ಬಾ, ಅವ್ರು ನಿನಗೆ ಅವಾಗಿಂದನೂ ಕಾಯ್ತಾನೇ ಇದ್ದಾರೆ ಅಂತ ಶಂಕರ್ ಅವರು ವಧುಗೆ ಹೇಳ್ತಾರೆ. ನೀನು ಫೋನ್ ಮಾಡಿದ್ರಂತೆ, ನೀನು ಫೋನ್ ರಿಸೀವ್ ಮಾಡಲೇ ಇಲ್ವಂತೆ, ಅದಕ್ಕೆ ಇಲ್ಲಿಗೆ ಹುಡ್ಕೊಂಡು ಬಂದಿದ್ದಾರೆ. ಸಾರಿ, ನೀವು ಕಾಲ್ ಮಾಡಿದಾಗ ಬ್ಯುಸಿ ಇದ್ದೆ. ಅವರು ಗಾಬರಿಯಿಂದ ಎದ್ದು ನಿಂತು, ಏನಾದರೂ ಸಮಸ್ಯೆ ಆಯಿತಾ? ನೋ ಅಪ್ಪ, ಯಾವುದೋ ಕೇಸಿನ ಬಗ್ಗೆ ಮಾತಾಡಿದ್ರು ಅಷ್ಟೇ. ನಿಮ್ಮ ಕೇಸ್ ಬಗ್ಗೆ ಮಾತಾಡಿದ್ರೆ ನಮಗಂತೂ ಏನೂ ಗೊತ್ತಾಗಲ್ಲ. ಸರಿ, ನೀವು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡಿ. ಸಾರ್ಥಕ್ ಓಕೆ ಅಪ್ಪ ಅಂತ ಹೇಳಿ ಅಲ್ಲಿಂದ ಇಬ್ಬರೂ ರೂಮ್ ಕಡೆಗೆ ಹೊರಡ್ತಾರೆ. ಸಾರ್ಥಕ್ ಮತ್ತು ವಧು ಅವರು ಕೂತ್ಕೊಂಡು ಮಾತಾಡೋಕ್ಕೆ.
ಇಲ್ಲಿ ಪ್ರಿಯಾಂಕಾ ಕೋಪದಿಂದ ವಧು ಮೇಲೆ ತುಂಬ ಕೋಪ ಮಾಡಿಕೊಂಡು ಪಿಲ್ಲೋ ಎಲ್ಲ ಆಚೆ ಈಚೆ ಎಸ್ತಾಡ್ಕೊಂಡು ರೂಮ್ನಲ್ಲಿ ನನ್ನ ಪಾಡಿಗೆ ನಾನು ಇದ್ದೆ, ನಿನ್ನ ಪಾಡಿಗೆ ನೀನು ನನ್ನ ಗಂಡ ಅನ್ನಿಸ್ಕೊಂಡು ಅವನಿಗೆ ಡೈವರ್ಸ್ ಕೊಡಿಸ್ದೆ, ನನ್ನ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡಿದ್ದೀಯಾ. ಇನ್ನು ಮುಂದೆ ಈ ಕ್ಷಣದಿಂದನೇ ನನ್ನ ರಿವೆಂಜ್ ಅನ್ನೋ ಹೆಸರಲ್ಲಿ ನೀನು ಇರ್ತೀಯ ವಧು, ಮರಿಬೇಡ ಅಂತ ಹೇಳಿ ವಧು ಫೋಟೋ ಇರೋವಂಥ ಫೋನ್ನ ಎತ್ಕೊಂಡು ನೀನು ಮತ್ತು ನಿನ್ನ ಜೊತೆ ಇರೋ ಆ ತರಲೆ ಹುಡುಗಿನ ಸುಮ್ಮನೆ ಬಿಡಲ್ಲ ವಧು, ಕೊಡೋ ಏಟಿಗೆ ನೀನು ಬೀದಿಗೆ ಬಂದು ಬೀಳಬೇಕು. ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ್ಯಲ್ಲ, ನಿನ್ನನ್ನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಇಡಿಯಟ್ ಅಂತ ಹೇಳಿ ಆ ಕಡೆ ಈ ಕಡೆ ತಿರುಗಿಕೊಂಡು ನನಗೆ ಆಗಿರೋ ಅವಮಾನಕ್ಕೆ ನಾನು ಏನಾದರೂ ಒಂದು ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ಅಂತ ಡ್ರಾಯರಲ್ಲಿ ಹೋಗಿ ಡ್ರಾಯರಿಂದ ಒಂದು ಚಾಕುನ ಎತ್ಕೊಂಡು ಕುಯ್ಕೊಳ್ಳೋ ಪ್ರಯತ್ನನ ಮಾಡ್ತಾ ಇರ್ತಾಳೆ ಕೈಗೆ. ಸಂಚಿಕೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೀರಿಯಲ್ ಹೇಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.